ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಡಿಯೋದಲ್ಲಿ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ, ಚೀನಾಗೆ ಭಾರತ ತನ್ನ ರಫೇಲ್ನ ರುಚಿಯನ್ನು ತೋರಿಸಿದೆ. ಇಷ್ಟು ದಿನ ಚೀನಾ ಏನೇ ಮಾಡಿದ್ರೂ ಕೂಡ ಭಾರತ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಇನ್ಮುಂದೆ ಹಾಗಾಗೋದಿಲ್ಲ. ನೀವು ಭಾರತದ ವಿಚಾರಕ್ಕೆ ಬಂದರೆ, ಭಾರತವನ್ನು ಲಘುವಾಗಿ ಪರಿಗಣಿಸಿದರೆ ಭಾರತ ಸುಮ್ಮನೆ ಇರೋದಿಲ್ಲ ಅಂತ ಚೀನಾಗೆ ಬಹಳ ಸ್ಪಷ್ಟವಾದಂಥ ಸಂದೇಶ ಕಳುಹಿಸಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಅತ್ಯಂತ ಮಿತ್ರ ದೇಶವಾದಂಥ ರಷ್ಯಾ ಮತ್ತು ನಮ್ಮ ಪರಮಶತ್ರು ದೇಶವಾದಂತಹ ಪಾಕಿಸ್ತಾನ ತೀರಾ ಹತ್ತಿರ ಆಗ್ತಾ ಇದ್ದಾವೆ. ಇದು ಭಾರತಕ್ಕೆ ಸ್ವಲ್ಪ ಬೇಸರ ತರಿಸ್ತಾ ಇದೆ. ಅವರ ನಡುವೆ ಒಂದು ಮಹತ್ವದ ಟ್ರೇಡ್ ಡೀಲ್ ಆಗಿದೆ. ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಅಂತಹದೊಂದು ಒಪ್ಪಂದ ಆಗಿದೆ. ಇದು ಭಾರತಕ್ಕೆ ಅಷ್ಟು ಖುಷಿ ಕೊಟ್ಟಂತಹ ಸುದ್ದಿ ಅಲ್ಲ. ಅದರ ಬಗ್ಗೆಯೂ ಕೂಡ ತಿಳಿಸ್ತೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಮುಂದೆ ಇಸ್ರೇಲ್ ಬಹಳ ಅಪರೂಪವಾಗಿ ಒಂದು ಸಹಾಯ ಕೇಳಿದೆ. ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆಯಲ್ಲ. ಸದ್ಯ ಇಸ್ರೇಲ್ನ ಒಳಗೆ ಮಾತ್ರ ಸಮಸ್ಯೆ ಇಲ್ಲ, ಅವರಿಗೆ ಬೇರೆ ಬೇರೆ ದೇಶದಲ್ಲೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ತನ್ನ ಜನರನ್ನು ರಕ್ಷಿಸಿಕೊಳ್ಳೋದಕ್ಕೆ ಅವರು ನಾನಾ ರೀತಿಯ ಸಾಹಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಭಾರತದ ಮುಂದೆ ಒಂದು ಸಹಾಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಆ ಸಹಾಯವನ್ನು ಮಾಡೋದಕ್ಕೆ ಭಾರತ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆದಂತಹ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಚೈನಾ ವಿಚಾರಕ್ಕೆ ಬಂದ್ಬಿಡೋಣ. 2023 ಫೆಬ್ರವರಿಯಲ್ಲಿ ಚೈನಾ ಮತ್ತು ಅಮೆರಿಕ ನಡುವೆ ಒಂದು ವಿಚಾರ ಬಹಳ ಚರ್ಚೆಗೆ ಬಂದಿತ್ತು. ಅದೇನು ಕೇಳಿದ್ರೆ, ಚೈನಾದ ಒಂದು ಸ್ಪೈ ಬಲೂನ್ ಅಮೆರಿಕದ ಮೇಲೆ ಹಾರಾಡ್ತಾ ಇತ್ತು. ಇದು ಅಮೆರಿಕದ ವಿಚಾರದಲ್ಲಿ ಚೈನಾ ಗೂಢಚರ್ಯೆ ಮಾಡ್ತಾ ಇದೆ ಎನ್ನುವಂಥ ಅನುಮಾನ ಸೃಷ್ಟಿಯಾಗಿತ್ತು. ಅಮೆರಿಕ ಪದೇ ಎಚ್ಚರಿಕೆ ಕೊಟ್ಟರೂ ಕೂಡ ಚೈನಾ ಏನೂ ಮಾಡಲಿಲ್ಲ. ಕೊನೆಗೆ ಅಮೆರಿಕ ಏನು ಮಾಡ್ತು, ತನ್ನ F-22 ರಾಫ್ಟರನ್ನು ಬಳಸಿ ಆ ಸ್ಪೈ ಬಲೂನನ್ನು ಉಡಾಯಿಸ್ಬಿಡ್ತು. ಆಗಸದಲ್ಲೇ ಅದನ್ನು ನಾಶ ಮಾಡಿ ಹಾಕ್ತು. ಈಗ ಮಿತ್ರರೇ, ಅದೇ ರೀತಿಯ ಸ್ಪೈ ಬಲೂನನ್ನು ಚೈನಾ ಭಾರತದ ಮೇಲೆ ಹಾರಿಬಿಟ್ಟಿತ್ತು. ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸನಿಹದಲ್ಲಿ ಈ ಸ್ಪೈ ಬಲೂನ್ ಹಾರ್ತಾ ಇತ್ತು. ಭಾರತ 2-3 ದಿನ ಹಾಗೆ ನೋಡ್ತು. ಅದಾದ ಬಳಿಕ ಇನ್ನು ಕಾಯೋದಲ್ಲ ಅಂಥೇಳಿ ನಮ್ಮ ಬಳಿ ಇರುವಂತಹ ಅತ್ಯಂತ ಆಧುನಿಕವಾದಂತಹ ಫೈಟರ್ ಜೆಟ್ ಆದಂತಹ ರಫೇಲನ್ನು ಬಳಸಿ ಆ ಸ್ಪೈ ಬಲೂನನ್ನು ಭಾರತ ಉಡಾಯಿಸಿದೆ. ರಫೇಲ್ ಮೂಲಕವಾಗಿ ಹೋಗಿ ಒಂದು ಮಿಸೈಲನ್ನು ಹಾರಿಸಿ ಆ ಸ್ಪೈ ಬಲೂನನ್ನು ಸದ್ಯ ನಾಶ ಮಾಡಲಾಗಿದೆ. ಇದು ಸದ್ಯ ಭಾರತದ ಡಿಫೆನ್ಸ್ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಅಂತಂದರೆ, ಚೈನಾ ಇತ್ತೀಚಿನ ದಿನಗಳಲ್ಲಿ ತನ್ನ ಶತ್ರು ದೇಶಗಳಿರಬಹುದು ಅಥವಾ ತನ್ನ ಪ್ರತಿಸ್ಪರ್ಧಿ ದೇಶಗಳು ಯಾವುದಿದಾವೋ ಅದರ ಮೇಲೆ ಈ ಸ್ಪೈ ಬಲೂನ್ನ ಪ್ರಯೋಗ ಮಾಡ್ತಾ ಇದೆ. ಚೈನಾ ಗೂಢಚರ್ಯೆ ಮಾಡೋದಕ್ಕೆ ಈ ಸ್ಪೈ ಬಲೂನ್ ತೀರಾ ಸುಲಭದ ವಿಧಾನ. ಇದಕ್ಕೆ ಬಹಳ ಹೆಚ್ಚು ಖರ್ಚಾಗೋದಿಲ್ಲ, ಬಹಳ ಏನು ಟೆನ್ಷನ್ ಮಾಡಬೇಕಾಗಿಲ್ಲ, ಅವ್ರು ಹೊಡೆದಾಕಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹೀಗಾಗಿ ಈ ಸ್ಪೈ ಬಲೂನ್ ಅಸ್ತ್ರವನ್ನು ಚೀನಾ ಪದೇ ಪ್ರಯೋಗ ಮಾಡ್ತಾ ಇದೆ. ಭಾರತದ ಮೇಲೆ ಈ ಹಿಂದೆಯೂ ಕೂಡ ಒಮ್ಮೆ ಇದೇ ರೀತಿಯ ಪ್ರಯೋಗವನ್ನು ಮಾಡಿತ್ತು. 2022ರಲ್ಲಿ ಇದೇ ಅಂಡಮಾನ್ ಬಳಿಯಲ್ಲಿ ಸ್ಪೈ ಬಲೂನ್ ಬಂದಿತ್ತು. ಆಗ ಭಾರತ ಅದ್ರ ಬಗ್ಗೆ ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ, ಅದರ ಬಗ್ಗೆ ಆಕ್ಷೇಪ ಎತ್ತೋದಾಗಲಿ ಏನನ್ನೂ ಮಾಡಿರಲಿಲ್ಲ. ಆದರೆ ಈಗ ಅಮೆರಿಕ ಹೊಡೆದಾಕಿದೆಯಲ್ಲ, ಅಮೆರಿಕ ಅದರ ಗಂಭೀರತೆಯನ್ನು ಅರಿತು ಇದರಿಂದ ಏನೇನು ಪರಿಣಾಮ ಆಗಬಹುದು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆಯಲ್ಲ. ಹೀಗಾಗಿ ಭಾರತ ಕೂಡ ಎಚ್ಚರಗೊಂಡಿದೆ. ಇನ್ನು ನಾವು ಅದನ್ನೆಲ್ಲ ಸಹಿಸಿಕೊಳ್ಳೋದಿಲ್ಲ ಅಂತ ರಫೇಲನ್ನು ಬಳಸಿ ಆ ಸ್ಪೈ ಬಲೂನನ್ನು ಹೊಡೆದಾಕಿದೆ. ಏನಿದು ಸ್ಪೈ ಬಲೂನ್, ಯಾಕಿದು ಇಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಕೇಳಿದ್ರೆ, ಈ ಸ್ಪೈ ಬಲೂನ್ ಅನ್ನುವಂಥದ್ದು ಹೆಸರೇ ಹೇಳುವಂತೆ ಇದೊಂದು ಬಲೂನ್. ಬಲೂನ್ ಅಂತಂದರೆ ಈ ಸಣ್ಣ ಮಕ್ಕಳು ಊದ್ತಾರಲ್ಲ ಆ ಥರ ಬಲೂನ್ ಅಲ್ಲ, ದೊಡ್ಡದಾದಂಥ ಒಂದು ಬಲೂನ್. ಇದರಲ್ಲಿ ಪೇಲೋಡನ್ನು ಕೂಡ ಕಳುಹಿಸಬಹುದು. ಹೀಲಿಯಂ ಫ್ಲೂಯಿಡ್ ಇರುವಂಥ ಒಂದು ಬಲೂನ್ ಇದು. ಸೋಲಾರ್ ಪ್ಯಾನಲನ್ನು ಇದಕ್ಕೆ ಅಳವಡಿಸಲಾಗಿರುತ್ತೆ. ಹೀಗಾಗಿ ಇದು ಸೂರ್ಯನ ಶಕ್ತಿಯನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಕಾರ್ಯನಿರ್ವಹಿಸುತ್ತೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಆಗಸದಲ್ಲಿ ಅತ್ಯಂತ ಎತ್ತರದಲ್ಲಿ ಹಾರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ನಿಯರ್ ಸ್ಪೇಸ್ ಬಲೂನ್ ಅಂತ ಕರೆಯಲಾಗುತ್ತೆ. ಅಂದರೆ ನಮ್ಮ ಸ್ಪೇಸ್ ಸ್ಟೇಷನ್ ಇರುವ ಜಾಗ ಏನಿದೆ ಅದಕ್ಕೆ ಸನಿಹವಾಗಿ ಇದು ಹಾರಾಟ ನಡೆಸುತ್ತೆ. ಅಷ್ಟು ಕೆಪಾಸಿಟಿಯನ್ನು ಹೊಂದಿರುವಂಥ ಬಲೂನ್ ಇದು. ಎಷ್ಟು ಹೈಟ್ ಹಾರುತ್ತೆ ಕೇಳಿದ್ರೆ, ಒಂದು ಅಂದಾಜಿನ ಪ್ರಕಾರ 1,20,000 ಅಡಿಗಳಷ್ಟು ಎತ್ತರಕ್ಕೆ ಈ ಸ್ಪೈ ಬಲೂನ್ ಹಾರುತ್ತೆ. ಅಂದರೆ ಕಿಲೋಮೀಟರ್ನಲ್ಲಿ ಹೇಳೋದಾದರೆ 37 ಕಿಲೋಮೀಟರ್ ಎತ್ತರ. ಈ ನೀವು ಓಡಾಡ್ತೀವಲ್ಲ ನಾಗರಿಕ ವಿಮಾನ, ಇದು ಹೆಚ್ಚು ಅಂತಂದರೆ 40,000 ಅಡಿಯಷ್ಟು ಹಾರಬಹುದು. ಅಂದರೆ 12 ಕಿಲೋಮೀಟರ್ ಅಷ್ಟೇ ಎತ್ತರ ಹಾರೋದಕ್ಕೆ ಸಾಮರ್ಥ್ಯ ಇರುವಂಥದ್ದು. ಅದೇ ನಮ್ಮ ಬಳಿಯಲ್ಲಿರುವಂಥ ಫೈಟರ್ ಜೆಟ್ಗಳಿರ್ತವೆ, ನಮ್ಮ ಬಳಿ ಅಂತಲ್ಲ ಇಡೀ ವಿಶ್ವದಲ್ಲಿರುವಂಥ ಫೈಟರ್ ಜೆಟ್ಗಳು ಹೆಚ್ಚು ಅಂತಂದರೆ 65,000 ಅಡಿ ಎತ್ತರದಲ್ಲಿ ಹಾರಬಹುದು. ಅಂದರೆ 20 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಬಹುದು. ಅದಕ್ಕಿಂತ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಚೀನಾದ ಈ ಸ್ಪೈ ಬಲೂನ್ 1,20,000 ಅಡಿಗಳಷ್ಟು ಎತ್ತರದಲ್ಲಿ ಹಾರಾಟ ನಡೆಸುತ್ತೆ. ಅಷ್ಟು ಕೆಪಾಸಿಟಿ ಇರುತ್ತೆ. ನಿಮಗೀಗ ಒಂದು ಪ್ರಶ್ನೆ ಬರಬಹುದು, ಈಗ ಫೈಟರ್ ಜೆಟ್ನ ಸಾಮರ್ಥ್ಯ ಇರುವಂಥದ್ದು ಕೇವಲ 65,000 ಅಡಿಗಳಷ್ಟು ಮಾತ್ರ, ಅಂದರೆ ಮ್ಯಾಕ್ಸಿಮಮ್ ಅಷ್ಟು ಹಾರಬಹುದು. ಚೈನಾದ ಸ್ಪೈ ಬಲೂನ್ 1,20,000 ಅಡಿಗಳಷ್ಟು ಹಾರುತ್ತೆ ಅಂತಾದರೆ ಹೇಗೆ ಭಾರತದ ರಫೇಲ್ ಅದನ್ನು ಉಡಾಯಿಸ್ತು, ಹೇಗೆ ಅದನ್ನು ಧ್ವಂಸ ಮಾಡ್ತು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಚೈನಾದ ಈ ಸ್ಪೈ ಬಲೂನ್ ಅಂಡಮಾನ್ ಬಳಿಯಲ್ಲಿ ಬಂದಿತ್ತಲ್ಲ, ಅದು ಕೇವಲ 55,000 ಅಡಿಗಳಷ್ಟು ಎತ್ತರದಲ್ಲಿ ಹಾರ್ತಾ ಇತ್ತು. ಹೀಗಾಗಿ ಭಾರತ ತನ್ನ ರಫೇಲನ್ನು ಬಳಸಿ ಅದನ್ನು ಧ್ವಂಸ ಮಾಡಿದೆ. ಅದಕ್ಕಿಂತಲೂ ಎತ್ತರ ಹೋಗಿದ್ರೆ, ಒಂದು 75,000-80,000 ಅಡಿ ಎತ್ತರಕ್ಕೆ ಹೋಗಿದ್ರೆ ಇದನ್ನು ನಾಶ ಮಾಡುವಂಥ
ಮಾಡುವಂಥದ್ದು ಭಾರತಕ್ಕೆ ಕಷ್ಟ ಆಗ್ತಾ ಇತ್ತು. ಇದರಲ್ಲಿ ಏನೇನು ಇರುತ್ತೆ ಕೇಳಿದ್ರೆ, ಹೈ ರೆಸಲ್ಯೂಷನ್ನ ಕ್ಯಾಮರಾಗಳಿರುತ್ತೆ. ಅಂದರೆ ತನ್ನ ಶತ್ರು ದೇಶದಲ್ಲಿ ಏನೇನಾಗ್ತಾ ಇದೆ ಪ್ರತಿ ಚಲನವಲನದ ಬಗ್ಗೆಯೂ ಕೂಡ ಅವರು ನಿಗಾ ವಹಿಸಬಹುದು. ಎರಡನೇದಾಗಿ ರೆಡಾರ್ಗಳನ್ನು ಕೂಡ ಅಳವಡಿಸಬಹುದು. ಮೂರನೇದಾಗಿ ಸೆನ್ಸಾರ್ಗಳನ್ನು ಕೂಡ ಅಳವಡಿಸಬಹುದು. ಹೈ ರೆಸಲ್ಯೂಷನ್ ಕ್ಯಾಮ್ರಾ ಇರೋದರಿಂದಾಗಿ ಅತ್ಯಂತ ಸೂಕ್ಷ್ಮ ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕಬಹುದು. ಜೊತೆಗೆ ಕಮ್ಯುನಿಕೇಷನ್ ಡಿವೈಸ್ಗಳನ್ನು ಅಳವಡಿಸಿರ್ತಾರೆ. ಹೀಗಾಗಿ ನಿಮ್ಮ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಂತಹ ಸ್ಪೈ ಬಲೂನ್ ಬಗ್ಗೆ ಸಾಕಷ್ಟು ನಿಗಾ ವಹಿಸಲಾಗಿರುತ್ತೆ. 1970ರಲ್ಲಿ ಮೊದಲ ಬಾರಿಗೆ ಚೀನಾ ಈ ಸ್ಪೈ ಬಲೂನನ್ನು ತಯಾರು ಮಾಡಿತು. ಅದಾದ ನಂತರ ಅನೇಕ ಕಡೆಗಳಲ್ಲಿ ಇದನ್ನು ಬಳಸಿದೆ. ಯಾಕೆ ಚೀನಾ ಹೆಚ್ಚು ಈ ಟೆಕ್ನಾಲಜಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅಂತಂದರೆ, ಅವರು ಹೈಪರ್ಸಾನಿಕ್ ಮಿಸೈಲನ್ನು ಟೆಸ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಹೈಪರ್ಸಾನಿಕ್ ಮಿಸೈಲ್ ಅಂತಂದರೆ ಶಬ್ದಕ್ಕಿಂತಲೂ 5 ಪಟ್ಟು ವೇಗವಾಗಿ ಚಲಿಸುವಂತಹ ಮಿಸೈಲ್. ಇಂತಹ ಮಿಸೈಲ್ಗಳನ್ನು ಯಾವುದೋ ರೇಡಾರ್ ಅಥವಾ ಯಾವುದೋ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಯುವಂಥದ್ದು ಕಷ್ಟ. ಈಗ ಉದಾಹರಣೆಗೆ ಐರನ್ ಡೋಮ್ ಇದೆ ಇಸ್ರೇಲ್ ಬಳಿಯಲ್ಲಿ, ಅದು ಕೂಡ ಈ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶಬ್ದಕ್ಕಿಂತಲೂ ಕೂಡ 5 ಪಟ್ಟು ವೇಗದಲ್ಲಿ ಬರುತ್ತೆ. ಚೈನಾ ಇಂತಹ ಮಿಸೈಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ಹೊರಟಿದೆ. ಸಾಮಾನ್ಯವಾಗಿ ಇಂತಹ ಮಿಸೈಲ್ಗಳನ್ನು ಡೆವಲಪ್ ಮಾಡೋದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಸ್ಪೈ ಬಲೂನನ್ನು ಬಳಸಬಹುದಾ ಅನ್ನುವಂಥ ಅನ್ವೇಷಣೆ ಮಾಡ್ತಾ ಇದ್ದಾರೆ ಅವರು. 2018ರಲ್ಲಿ ಪ್ರಪ್ರಥಮವಾಗಿ ಚೀನಾ ಈ ಅನ್ವೇಷಣೆಗೆ ಕೈ ಹಾಕಿದೆ. ಅದು ಹೇಗೆ ಕೇಳಿದ್ರೆ, ಈ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಈ ಸ್ಪೈ ಬಲೂನ್ನಲ್ಲಿ ಇರಿಸುವಂಥದ್ದು, ಇದನ್ನು ಅತ್ಯಂತ ಎತ್ತರಕ್ಕೆ ಕಳುಹಿಸುವಂಥದ್ದು. ಇದರ ಸಾಮರ್ಥ್ಯ ಇರುವಂಥದ್ದು ಎಷ್ಟು? 1,20,000 ಅಡಿಗಳಷ್ಟು ಎತ್ತರಕ್ಕೆ ಹಾರುತ್ತಿದ್ದು. ಅಲ್ಲಿಂದ ಈ ಹೈಪರ್ಸಾನಿಕ್ ಮಿಸೈಲನ್ನು ತನ್ನ ಗುರಿಯತ್ತ ಟಾರ್ಗೆಟ್ ಮಾಡಿ ಲಾಂಚ್ ಮಾಡುವಂಥದ್ದು. ಆಗ ಅದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯಂತ ವೇಗವಾಗಿ ಬಂದು ಟಾರ್ಗೆಟನ್ನು ರೀಚ್ ಆಗುತ್ತೆ. ಇದು ಚೀನಾದ ಉದ್ದೇಶ. ಈಗಾಗಲೇ ಅವರು ಆ ಪ್ರಯತ್ನದಲ್ಲಿದ್ದಾರೆ. ಮಿತ್ರರೇ, ಇದು ತುಂಬ ಡೇಂಜರಸ್ ನಡೆ. ಯಾಕೆಂದರೆ ಹೈಪರ್ಸಾನಿಕ್ ಮಿಸೈಲನ್ನು ನೀವು ಯಾವುದೋ ಶತ್ರು ದೇಶಗಳ ಮೇಲೆ ಈ ರೀತಿಯಾಗಿ ಸ್ಪೈ ಬಲೂನನ್ನು ಕಳಿಸಿ ಅದರಿಂದ ಉಡಾಯಿಸಬಹುದು ಅಂತಾದರೆ ಅದನ್ನು ನಿಗಾ ವಹಿಸೋದಾದ್ರೂ ಹೇಗೆ? ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಚೈನಾ ಇದಕ್ಕೆಲ್ಲ ಬಹಳಷ್ಟು ಟ್ರೈ ಮಾಡ್ತಾ ಇದೆ. ಹೀಗಾಗಿ ಭಾರತಕ್ಕೂ ಕೂಡ ಆತಂಕ ಇತ್ತು. ಇದೇ ಕಾರಣದಿಂದ ಯಾವಾಗ ಸ್ಪೈ ಬಲೂನ್ ಕಾಣಿಸ್ಕೊಳ್ತೋ ಭಾರತ ಅದನ್ನು ಹೊಡೆದುಹಾಕಿದೆ. ಇದಿಷ್ಟು ಚೈನಾದ ಬಲೂನಿನ ವಿಚಾರವಾದರೆ, ಇನ್ನು ಪಾಕಿಸ್ತಾನ ಮತ್ತು ರಷ್ಯಾದ ನಡುವೆ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅದೇನು ಕೇಳಿದ್ರೆ, ಇದೇ ಮೊದಲ ಬಾರಿಗೆ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಇಂಪಾರ್ಟೆಂಟ್ ಆದಂತಹ ಟ್ರೇಡ್ ಡೀಲ್ ಆಗಿದೆ. ಈ ಟ್ರೇಡ್ ಡೀಲ್ಗೆ ಯಾಕಿಷ್ಟು ಮಹತ್ವ ಕೇಳಿದ್ರೆ, ಇದೊಂದು ಬಾರ್ಟರ್ ಟ್ರೇಡ್ ಡೀಲ್. ನೀವೆಲ್ಲ ಓದಿರ್ತೀರಿ, ಬಾರ್ಟರ್ ಸಿಸ್ಟಮ್ ಇತ್ತು. ಈ ಹಿಂದೆ ಈ ಹಣದ ಚಲಾವಣೆ ಇರಲಿಲ್ವಲ್ಲ, ಆ ಸಂದರ್ಭದಲ್ಲಿ ಜನ ಏನು ಮಾಡ್ತಾ ಇದ್ರು, 1 kg ಅಕ್ಕಿಯನ್ನು ಕೊಟ್ಟರೆ ಅದಕ್ಕೆ ಬದಲಾಗಿ 1 kg ಗೋಧಿಯನ್ನು ಪಡೆಯುವಂಥದ್ದು, ಅಷ್ಟೇ ಮೌಲ್ಯದ ಇನ್ನೊಂದು ವಸ್ತುವನ್ನು ಪಡೆಯುವಂಥದ್ದು. ಈಗ ಒಂದು 20 kg ಗೋಧಿ ಕೊಟ್ಟರೆ ಒಂದಿಷ್ಟು ಚಿನ್ನ ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಹಣದ ಚಲಾವಣೆ ಇರಲಿಲ್ಲ. ಆಗ ಈ ಬಾರ್ಟರ್ ಸಿಸ್ಟಮನ್ನು ಜನ ಅಳವಡಿಸ್ಕೊಂಡಿದ್ರು. ಈಗ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಇದೇ ಬಾರ್ಟರ್ ಸಿಸ್ಟಮ್ನ ಟ್ರೇಡ್ ಡೀಲ್ ಆಗಿದೆ. ಹೀಗಾಗಿ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹೇಗೆ ಕೇಳಿದ್ರೆ, ಈಗ ಒಂದು ವೇಳೆ ರಷ್ಯಾ ಪಾಕಿಸ್ತಾನಕ್ಕೆ 1,000 ಟನ್ ಗೋಧಿಯನ್ನು ಕಳುಹಿಸಿತು ಅಂತ ಅಂದುಕೊಳ್ಳಿ. ಪಾಕಿಸ್ತಾನ ಅದಕ್ಕೆ ಬದಲಾಗಿ ಹಣ ಕೊಡೋದಿಲ್ಲ. ಪಾಕಿಸ್ತಾನದ ಕರೆನ್ಸಿಯಲ್ಲೂ ಪೇ ಮಾಡೋದಿಲ್ಲ, ಅಮೆರಿಕನ್ ಡಾಲರಲ್ಲೂ ಪೇ ಮಾಡೋದಿಲ್ಲ, ಅಥವಾ ಚೈನಾದ ಯುವಾನ್ನಲ್ಲೂ ಕೂಡ ಅವರು ಪೇ ಮಾಡೋದಿಲ್ಲ. ಬದಲಾಗಿ ಅವ್ರು ಏನು ಮಾಡ್ತಾರೆ, ರಷ್ಯಾ ಏನನ್ನು ಬಯಸುತ್ತೆ, ಪಾಕಿಸ್ತಾನದ ಬಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಲೂಗೆಡ್ಡೆ ಇದೆ, ರಷ್ಯಾದ ಗೋಧಿ ಬದಲಿಗೆ ಅಷ್ಟೇ ಮೊತ್ತದ ಆಲೂಗೆಡ್ಡೆಯನ್ನು ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇದನ್ನೇ ಬಾರ್ಟರ್ ಸಿಸ್ಟಮ್ ಅಂತ ಕರೆಯುವಂಥದ್ದು. ಈಗ ಪಾಕಿಸ್ತಾನ ಮತ್ತು ರಷ್ಯಾ ನಡುವೆ ಈ ರೀತಿಯ ಒಪ್ಪಂದ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತು ಪಾಕಿಸ್ತಾನ ಅತ್ಯಂತ ಕಡಿಮೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನು ಹೊಂದಿದೆ. ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ನೀವು ಒಂದು ಸುದ್ದಿಯನ್ನು ಓದಿದಿರಿ, ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್ ರೀಚ್ ಆಯಿತು ಅಂತ. ಇದೇ ಮೊದಲ ಬಾರಿಗೆ ಭಾರತ ಅಷ್ಟೊಂದು ದೊಡ್ಡ ಮೊತ್ತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನು ಹೊಂದಿದೆ. ಪಾಕಿಸ್ತಾನದ್ದು $7 ಬಿಲಿಯನ್ ಕೂಡ ಇಲ್ಲ. ಅಷ್ಟು ಪರಿಸ್ಥಿತಿ ಅವ್ರದ್ದು ಹೀನಾಯವಾಗಿದೆ. ಹೀಗಾಗಿ ಅವರು ರಷ್ಯಾ ಬಳಿಯಲ್ಲಿ ಇಂತಹ ಬಾರ್ಟರ್ ಸಿಸ್ಟಮನ್ನು ಬಯಸ್ತಾ ಇದ್ರು, ನಮಗೆ ಇದಕ್ಕೆ ಅವಕಾಶ ಕೊಡಿ ಅಂತ. ರಷ್ಯಾ ಈಗ ಆ ಒಪ್ಪಂದ ಮಾಡಿಕೊಂಡಿದೆ. ರಷ್ಯಾಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಈಗಾಗಲೇ ಅಮೆರಿಕ ತನ್ನ ಡಾಲರನ್ನು ಬಳಸದಂತೆ ರಷ್ಯಾ ಮೇಲೆ ನಿರ್ಬಂಧ ವಿಧಿಸಿದೆ. ರಷ್ಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನು ಅವರು ಫ್ರೀಸ್ ಮಾಡಿಟ್ಟಿದ್ದಾರೆ. ಹೀಗಾಗಿ ರಷ್ಯಾ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡೋದಾದರೆ ಯಾವುದಾದ್ರೂ ಅನ್ಯ ಮಾರ್ಗವನ್ನು ಅನುಸರಿಸಬೇಕು ಹಣದ ಚಲಾವಣೆಗೆ. ಈಗ ಭಾರತ ಮತ್ತು ರಷ್ಯಾ ನಡುವೆ ರೂಪಾಯಿ ವರ್ಸಸ್ ರೂಬೆಲ್ ವ್ಯವಹಾರ ನಡೀತಾ ಇದೆ. ಆದರೆ ಇನ್ಮುಂದೆ ಪಾಕಿಸ್ತಾನದಲ್ಲಿ ಬಾರ್ಟರ್ ಸಿಸ್ಟಮ್ನಲ್ಲಿ ವ್ಯಾಪಾರ ನಡೆಸೋದಕ್ಕೆ ರಷ್ಯಾ ಮತ್ತು ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಈ ಬೆಳವಣಿಗೆಯನ್ನು ಭಾರತ ಅಷ್ಟು ಇಷ್ಟಪಡೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ನಮಗೆ ಅತ್ಯಂತ ಶತ್ರು ದೇಶ. ಭಾರತಕ್ಕೆ ಯಾವತ್ತಿದ್ರೂ ಕೂಡ ಪಾಕಿಸ್ತಾನ ಮಗ್ಗುಲ ಮುಳ್ಳು. ರಷ್ಯಾ ನಮಗೆ ಅತ್ಯಂತ ಆಪ್ತವಾದಂತಹ ದೇಶ. ರಷ್ಯಾ ಮತ್ತು ಭಾರತದ ನಡುವೆ ಸಂಬಂಧ ಅಷ್ಟು ಗಾಢವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ರಷ್ಯಾ ಹತ್ತಿರ ಆಗ್ತಾ ಇರುವಂಥದ್ದು ಸಹಜವಾಗಿ ಭಾರತಕ್ಕೆ ಸ್ವಲ್ಪ ಇರಿಸು ಮುರುಸು ತರಿಸುತ್ತೆ. ಈಗಾಗಲೇ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಟ್ರೇಡ್ ಕಾರಿಡಾರನ್ನು ಕೂಡ ರಚನೆ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಒಂದು ರಸ್ತೆ ಮಾರ್ಗ, ಅದು ಬೆಲರೂಸ್ನಿಂದ ಹೊರಟು ಪಾಕಿಸ್ತಾನವನ್ನು ತಲುಪುತ್ತೆ. ಬೆಲರೂಸ್ನಿಂದ ರಷ್ಯಾಗೆ ಬಂದು ರಷ್ಯಾದಿಂದ ಪಾಕಿಸ್ತಾನಕ್ಕೆ ರಸ್ತೆ ಮಾರ್ಗ. ಇದೆಲ್ಲ ಬೆಳವಣಿಗೆ ಕೂಡ ಭಾರತಕ್ಕೆ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ. ಇದೆಲ್ಲದರ ನಡುವೆ ಇಸ್ರೇಲ್ ಕೂಡ ಭಾರತದ ಮುಂದೆ ಒಂದು ಸಹಾಯ ಕೇಳಿದೆ.
ಸಾಮಾನ್ಯವಾಗಿ ಇಸ್ರೇಲ್ ಯಾವ ದೇಶದ ಬಳಿಯಲ್ಲೂ ಕೂಡ ಸಹಾಯ ಕೇಳೋದಿಲ್ಲ, ಅವರು ಸಹಾಯ ಮಾಡ್ತಾರಷ್ಟೇ. ಭಾರತಕ್ಕೆ ಈ ಹಿಂದೆ ಅನೇಕ ಬಾರಿ ಇಸ್ರೇಲ್ ಸಹಾಯ ಮಾಡಿದೆ. ನಮಗೆ ಯಾವಾಗ ಸಂಕಷ್ಟ ಎದುರಾಗಿದೆಯೋ ಇಸ್ರೇಲ್ ಭಾರತಕ್ಕೆ ಸಹಾಯ ಮಾಡುತ್ತೆ. ಅದರ ಬದಲಾಗಿ ಇಸ್ರೇಲ್ ಏನನ್ನು ಬಯಸುತ್ತೆ ಹೇಳಿ? ಅವರಿಗೆ ಮಾರಲ್ ಸಪೋರ್ಟ್. ಯಾಕೆಂದರೆ ಇವತ್ತು ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಬದುಕ್ತಾ ಇದೆ. ಹೀಗಾಗಿ ಅವರನ್ನು ಬೆಂಬಲಿಸುವಂಥದ್ದು, ಅವರ ಬಗ್ಗೆ ಒಳ್ಳೆ ಎರಡು ಮಾತನಾಡಿದ್ರೆ ಅವರಿಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಸ್ರೇಲ್ನವರು ಏನು ಬೇಕಾದರೂ ಮಾಡ್ತಾರೆ. ಆ ರೀತಿಯ ಸ್ವಭಾವದ ಜನ ಇಸ್ರೇಲಿಗರು. ಈಗ ಅಂತಹ ಇಸ್ರೇಲ್ ತೀರಾ ಅಪರೂಪದಲ್ಲಿ ಅಪರೂಪ ಎಂಬಂತೆ ಭಾರತದ ಸಹಾಯ ಕೇಳ್ತಾ ಇದೆ. ಏನದು ಸಹಾಯ ಕೇಳಿದ್ರೆ, ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲಿ ಯುದ್ಧ ಅಂತಂದರೆ ಇರಾನ್ ಇಸ್ರೇಲ್ ಮೇಲೆ ಬಾಂಬ್ ಹಾಕೋದು, ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ಹಾಕೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ಯಹೂದಿ ಜನರು ವಿಶ್ವದ ಅನೇಕ ಕಡೆಗಳಲ್ಲಿ ನೆಲೆಸಿದ್ದಾರೆ. ಇಸ್ರೇಲ್ನ ಎಂಬಸಿ ಕೂಡ ಅನೇಕ ದೇಶಗಳಲ್ಲಿದೆ. ಅಲ್ಲೂ ಸಹ ಇಸ್ರೇಲ್ಗೆ ಥ್ರೆಟ್ ಎದುರಾಗ್ತಾ ಇದೆ. ಅಕ್ಟೋಬರ್ 1ನೇ ತಾರೀಕು ಸ್ವೀಡನ್ನ ಇಸ್ರೇಲ್ ಎಂಬಸಿ ಬಳಿಯಲ್ಲಿ ಒಂದು ದಾಳಿ ಆಯಿತು. ಅಕ್ಟೋಬರ್ 2ನೇ ತಾರೀಕು ಡೆನ್ಮಾರ್ಕ್ನ ಇಸ್ರೇಲ್ನ ಎಂಬಸಿ ಬಳಿಯಲ್ಲಿ ಒಂದು ದಾಳಿ ಆಯಿತು. ಈ ಸ್ವೀಡನ್ ಮತ್ತು ಡೆನ್ಮಾರ್ಕೆಲ್ಲ ವಿಶ್ವದಲ್ಲಿ ಅತ್ಯಂತ ಶಾಂತಿಪ್ರಿಯ ದೇಶಗಳು. ಅವರು ಯಾವ ವಿಚಾರಕ್ಕೂ ತಲೆ ಹಾಕೋದಿಲ್ಲ. ಅಂತಹ ದೇಶದಲ್ಲೇ ಇಸ್ರೇಲನ್ನು ಗುರಿಯಾಗಿಸಿ ದಾಳಿ ಮಾಡಲಾಯಿತು. ಅಂದರೆ ಯಹೂದಿಗಳನ್ನು ದ್ವೇಷ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮುಸ್ಲಿಂ ವರ್ಸಸ್ ಯಹೂದಿ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಮಿತ್ರರೇ, ಭಾರತದಲ್ಲೂ ಕೂಡ ಇಂತಹ ಸಿಚುವೇಶನ್ ಎದುರಾಗಬಹುದು. ಈಗ ಭಾರತದಲ್ಲೂ ಇಸ್ರೇಲ್ನ ಎಂಬಸಿ ಇದೆ. ಈ ಹಿಂದೆ 2021 ಜನವರಿ 29ರಂದು ಭಾರತದಲ್ಲಿರುವಂತಹ ಇಸ್ರೇಲ್ನ ಎಂಬಸಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಒಂದು ಸಣ್ಣ ಸ್ಫೋಟ ಆಗಿತ್ತು. ಹಾಗೆ ಡಿಸೆಂಬರ್ 26, 2023ರಂದು ಅದೇ ಇಸ್ರೇಲ್ನ ಎಂಬಸಿಯ ಬಳಿಯಲ್ಲಿ ಲೋ ಇಂಟೆನ್ಸಿಟಿಯ ಒಂದು ಬಾಂಬ್ ಸ್ಫೋಟ ಆಗಿತ್ತು. ಹೀಗಾಗಿ ಇಸ್ರೇಲ್ ಭಾರತದ ಬಳಿಯಲ್ಲಿ ಒಂದು ಸಹಾಯ ಕೇಳಿದೆ. ಏನಂತ? ಅವರು ದೆಹಲಿ ಪೊಲೀಸರಿಗೆ ಒಂದು ಪತ್ರ ಬರೆದಿದ್ದಾರೆ. ದೆಹಲಿ ಪೊಲೀಸರು ಶೂಟಿಂಗ್ ಟ್ರೈನಿಂಗನ್ನು ಪಡೆದುಕೊಳ್ತಾರಲ್ಲ, ಅಲ್ಲಿಗೆ ಇಸ್ರೇಲ್ನ ಸೆಕ್ಯೂರಿಟಿ ಸಿಬ್ಬಂದಿಗೂ ಕೂಡ ಅವಕಾಶವನ್ನು ಕೊಡಿ, ನಮ್ಮ ಸಿಬ್ಬಂದಿಗೂ ಕೂಡ ಪ್ರಾಪರ್ ಆದಂಥ ಟ್ರೈನಿಂಗ್ ಕೊಡಿ. ಯಾಕೆ ಅಂತಂದರೆ ನಮ್ಮ ಎಂಬಸಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಮ್ಮ ಎಂಬಸಿಯಲ್ಲಿರುವಂತಹ ಸೆಕ್ಯೂರಿಟಿ ಸಿಬ್ಬಂದಿಗೆ ಇನ್ನೂ ಆಧುನಿಕವಾದ ಟ್ರೈನಿಂಗ್ನ ಅವಶ್ಯಕತೆ ಇದೆ, ಇದಕ್ಕೆ ಅವಕಾಶ ಕೊಡಿ ಅಂತ ದೆಹಲಿ ಪೊಲೀಸರಿಗೆ ಅವರೊಂದು ಮನವಿ ಪತ್ರವನ್ನು ಕಳುಹಿಸಿದ್ದಾರೆ. ಆದರೆ ದೆಹಲಿ ಪೊಲೀಸರು ಇದಕ್ಕಿನ್ನೂ ಅವಕಾಶ ಕೊಟ್ಟಿಲ್ಲ. ಯಾಕೆಂದರೆ ದೆಹಲಿ ಪೊಲೀಸರಿಗೆ ಇದಕ್ಕೆ ಅವಕಾಶ ಕೊಡುವಂಥ ಅಧಿಕಾರ ಇಲ್ಲ. ಅದನ್ನು ಯಾರು ತೀರ್ಮಾನ ಮಾಡಬೇಕು? ಭಾರತದ ಗೃಹ ಇಲಾಖೆ ತೀರ್ಮಾನ ಮಾಡಬೇಕು. ತುಂಬ ಹೈ ಲೆವೆಲ್ನಲ್ಲಿ ಇದರ ಬಗ್ಗೆ ಯೋಚನೆ ಆಗಬೇಕು. ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ವಿಚಾರ. ದೇಶದ ಒಳಗೆ ಯಾರಿಗೋ ಟ್ರೈನಿಂಗ್ ಕೊಡೋದು, ದೇಶದ ಒಳಗೆ ಯಾರಿಗೋ ಇಂತಹ ಆಕ್ಸೆಸ್ ಕೊಡೋದು ಆಗಿದ್ದರೆ ಈಸಿಯಾಗಿ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ರು. ಆದರೆ ಇಸ್ರೇಲ್ನ ವಿಚಾರ ಬಹಳ ಸೂಕ್ಷ್ಮ ವಿಚಾರವೂ ಕೂಡ ಹೌದು, ಜೊತೆಗೆ ಇದು ಅಂತಾರಾಷ್ಟ್ರೀಯ ವಿಚಾರವೂ ಕೂಡ ಹೌದು. ಹೀಗಾಗಿ ಇಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ಕ್ಲಿಯರೆನ್ಸ್ ಬೇಕು, ಜೊತೆಗೆ ಭಾರತದ ಗೃಹ ಇಲಾಖೆಯ ಕ್ಲಿಯರೆನ್ಸ್ ಬೇಕು. ಈ ಕಾರಣದಿಂದಾಗಿ ದೆಹಲಿ ಪೊಲೀಸರು ಇದನ್ನು ಗೃಹ ಇಲಾಖೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಇಸ್ರೇಲ್ನ ಎಂಬಸಿ ಈ ರೀತಿಯಾಗಿ ಬೇಡಿಕೆ ಇಡ್ತಿದ್ದಂತೆ ದೆಹಲಿ ಪೊಲೀಸರು ಏನು ಮಾಡಿದ್ದಾರೆ? ಇಸ್ರೇಲ್ನ ಎಂಬಸಿಗೆ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಯಾಕೆಂದರೆ ಅಲ್ಲೂ ಕೂಡ ದಾಳಿ ಆಗಬಹುದು. ಇದರ ಜೊತೆಗೆ ಭಾರತ ಇಸ್ರೇಲ್ ಇಟ್ಟಂತಹ ಬೇಡಿಕೆಯ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಗೃಹ ಇಲಾಖೆ ಅವರಿಗೆ ಪರ್ಮಿಷನ್ ಕೊಡಲೂಬಹುದು. ಅಂದರೆ ಇಸ್ರೇಲ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಭಾರತದಲ್ಲಿ ಶೂಟಿಂಗ್ ಟ್ರೈನಿಂಗ್ ಅನ್ನು ಕೊಡಬಹುದು ಅಥವಾ ಕೊಡದೇನೂ ಇರಬಹುದು. ಬದಲಾಗಿ ನಿಮ್ಗೆ ಏನು ಸೆಕ್ಯೂರಿಟಿ ಬೇಕೋ ಅದನ್ನು ನಾವು ಒದಗಿಸ್ತೀವಿ. ಮಿಲಿಟರಿ ಸೆಕ್ಯೂರಿಟಿ ಬೇಕಾ, ಅದನ್ನು ಕೂಡ ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಭಾರತ ಹೇಳಬಹುದು. ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ. ಮಿತ್ರರೇ, ಈ 3 ವಿಚಾರಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.